ತುಮಕೂರು ಜಿಲ್ಲೆ ಶಿರಾ ತಾಲೂಕು ಬುಕ್ಕಾಪಟ್ಟಣದಲ್ಲಿ ಮನೆ ಬಾಗಿಲಿಗೆ ಮನೆ ಮಗ ಎಂಬ ವಿನೂತನ ಕಾರ್ಯಕ್ರಮವನ್ನು ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸಿಬಿ ಸುರೇಶ್ ಬಾಬು ಅವರು ಹಮ್ಮಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಬುಕ್ಕಾಪಟ್ಟಣದಲ್ಲಿ ಗ್ರಾಮ ಪಂಚಾಯಿತಿಯಿಂದ ನಿಗದಿಪಡಿಸಲಾದ ಸಾರ್ವಜನಿಕ ಸ್ಮಶಾನ ಕಲ್ಲುಗುಂಡುಗಳಿಂದ ಕೂಡಿದ್ದು ಒಂದು ಹಿಡಿ ಮಣ್ಣು ಸಹ ಇಲ್ಲಿ ಸಿಗುವುದಿಲ್ಲ. ಹಾಗಾಗಿ ಬೇರೆ ಸ್ಥಳವನ್ನ ನಿಗದಿಪಡಿಸಿಕೊಡಬೇಕಾಗಿ ಬುಕ್ಕಾಪಟ್ಟಣ ಜೆಡಿಎಸ್ ಮುಖಂಡ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಹೋಬಳಿ ಅಧ್ಯಕ್ಷ ಇಂದಿರಾನಗರ ಪುಟ್ಟರಾಜರವರು ಮನವಿಯನ್ನ ಮಾಡಿಕೊಂಡರು. ಹಾಗೂ ಈಗಾಗಲೇ ಹಲವು ಬಾರಿ ಮನವಿಯನ್ನ ಮಾಡಿಕೊಂಡರೂ ಸಹ ಸಮಸ್ಯೆ ಬಗೆಹರಿಸಿಲ್ಲ ಎಂದು ಕೇಳಿಕೊಂಡಾಗ ಶಾಸಕರು ನಿಮ್ಮ ಮನೆಯ ಬಾಗಿಲಿಗೆ ನಾನು ಬಂದಿಲ್ಲ, ನಡಿ ಆಚೆ ಗಂಭೀರವಾಗಿ ಮಾತನಾಡು, ನಾನೇನು ನಿಮ್ಮ ಮನೆಯ ಬಾಗಿಲಿಗೆ ಬಂದಿಲ್ಲ ಎಂದು ಗದರಿದ ಘಟನೆ ನಡೆಯಿತು. ಗಂಭೀರವಾಗಿ ಮಾತಾಡೋದ್ ಕಲಿ, ಗಂಭೀರವಾಗಿ ಸರಿಯಾಗಿ ಮಾತಾಡೋದ್ ಕಲಿ. ಏನ್ ಮಾತಾಡ್ತೀವಿ ಸರಿಯಾಗಿ? ಬಂದಿದ್ದೇನೆ ನಿಮ್ಮ ಮನೆಯ ಬಾಗಿಲಿಗೆ ಬಂದಿಲ್ಲ ಎಂದು ಗದರಿದ ಘಟನೆ ನಡೆಯಿತು. ಕ್ಷಣಕಾಲ ಇದು ಸಭಿಕರಲ್ಲಿ ಗೊಂದಲಕ್ಕೆ ಕಾರಣವನ್ನ ಉಂಟು ಮಾಡಿದೆ. ಈ ಬಗ್ಗೆ ಸ್ಪಷ್ಟನೆಯನ್ನು ನೀಡಿದ್ದ ಜೆಡಿಎಸ್ ಮುಖಂಡ, ಒಬ್ಬ ಶಾಸಕರಾಗಿ ಮನೆ ಬಾಗಿಲಿಗೆ ಮನೆ ಮಗ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇಂತಹ ಸಮಯದಲ್ಲಿ ಸಮಸ್ಯೆಗಳನ್ನ ಹೇಳಿಕೊಂಡು ಬಂದ ತಮ್ಮದೇ ಪಕ್ಷದ ಮುಖಂಡರನ್ನ ಈ ರೀತಿ ಅವಮಾನ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ? ನಾನೇನು ನಮ್ಮ ಮನೆಯ ಸಮಸ್ಯೆಗಳನ್ನ ಕೇಳಲು ಬಂದಿಲ್ಲ, ಗ್ರಾಮದ ಕೆಲಸವನ್ನ ಕೇಳಲು ಅಷ್ಟೇ ಅಲ್ವೇ ಹೋಗಿದ್ದು ಎಂದು ತಿಳಿಸಿದ್ದಾರೆ. ಈ ಬಗ್ಗೆ ಹೋಬಳಿಯ ಮುಖಂಡರು ಹಾಗೂ ಶಾಸಕರು ಯಾವ ರೀತಿ ಸ್ಪಷ್ಟನೆಯನ್ನ ನೀಡುತ್ತಾರೆ ಎಂದು ಕಾದು ನೋಡೋಣ. ಹೆಸರು ಪುಟ್ಟರಾಜು ಅಂತ, ಬುಕ್ಕಾಪಟ್ಟಣದ ಜೆಡಿಎಸ್ ಕಾರ್ಯಕರ್ತ. ನಮ್ಮ ಆಂಜನೇಯ ದೇವಸ್ಥಾನ ಬುಕ್ಕಾಪಟ್ಟಣದ ಹೋಬಳಿಗೆ ಫಸ್ಟ್ ನೈಟ್ಗೆ ಆಂಜನೇಯ ದೇವಸ್ಥಾನ ಹತ್ರ ನನ್ನ ಮನೆ ಮಗ ಮನೆ ಬಾಗಿಲಿಗೆ ಅಂತ ಹೇಳಿ ಕಾರ್ಯಕ್ರಮ ಇಟ್ಕೊಂಡಿದ್ರು. ಅಲ್ಲಿ ಹೋದಾಗ ಏನೇನು ಅರ್ಜಿ ಕುಂದುಕೊರತೆ ಎಲ್ಲ ಇಲ್ಲೇ ಬಗೆಹರಿಸ್ತೀವಿ ಅಂತ ಅಂದಾಗ ನಾವು ಅಲ್ಲಿ ಹೋಗಿ ನಮ್ಮ ಬುಕ್ಕಾಪಟ್ಟಣದ ಹೋಬಳಿಯಲ್ಲಿ ಒಂದು ಒಂದು ಮಶಾಣ ಇಲ್ಲ. ಮಶಾಣ ಕೇಳಿದ್ದಕ್ಕೆ ಹೋಗೋ ಆಚಿಕೆಯನ್ನು ಲೆಕ್ಕಾಚಾರಕ್ಕೆ ಮಾತಾಡೋರು. ನಡೆ ಆಚೆ ಗಂಭೀರವಾಗಿ ಮಾತಾಡೋದ್ ಕಲಿ, ಗಂಭೀರವಾಗಿ ಸರಿಯಾಗಿ ಮಾತಾಡೋದ್ ಕಲಿ. ದಂಡ ಅಧಿಕಾರಿನೂ ಎದುರಿಗೆ ಇದ್ರು. ಎಲ್ಲ ಸಾರ್ವಜನಿಕ ಜನಕ್ಕೂ ಇದು ಕೇಳಿದ್ದಕ್ಕೆ ಒಂದು ನಾವು ಕೇಳಿದ್ದು ತಪ್ಪಾತು ಅನ್ನೋ ಲೆಕ್ಕಾಚಾರಕ್ಕೆ ಮಾತಾಡಿದ್ರು ನಮ್ಮ ಶಾಸಕರು. ದಯವಿಟ್ಟು ಇದು ಮಶಾಣನ ಬುಕ್ಕಾಪಟ್ಟಣದಲ್ಲಿ ಎಲ್ಲರೂ 1 ಎಕರೆ ನಿಮ್ಮ ಅನುದಾನದಾಗ ಕೊಡಿಸ್ತಿರೋ, ದಂಡ ಅಧಿಕಾರಿಗಳು ಎಲ್ಲರೂ ಕೊಡಿಸ್ತಿರೋ, ಅದನ್ನು ದಯವಿಟ್ಟು ನಮ್ಮ ಬುಕ್ಕಾಪಟ್ಟಣದ ಹೋಬಳಿಯರಿಗೆ ಒಂದು ಮಶಾಣನ ಮಾಡಿಕೊಡ್ಬೇಕು ಅಂತ ಹೇಳಿ ದಯವಿಟ್ಟು ನಮ್ಮ ಜೆಡಿಎಸ್ ಕಾರ್ಯಕರ್ತರಿಗೆ ಎಲ್ಲರ ಬಗೆಗೂ ಕೇಳ್ತಾ, ನಮ್ಮ ಕೇಳಿದ್ದು ತಪ್ಪಾತು ಅನ್ನೋ ಲೆಕ್ಕಾಚಾರಕ್ಕೆ ನಡಿ ಆಚಿಕೆ ಅಂತ ಒಬ್ಬ ಶಾಸಕರು, ಒಬ್ಬ ಸಾಮಾನ್ಯದ ನಮ್ಮ ಜೆಡಿಎಸ್ ಕಾರ್ಯಕರ್ತ ನಾವು ಜೆಡಿಎಸ್ ಕಾರ್ಯಕರ್ತ ಆದ್ರೂ ಆ ಮಾತಂದರು. ನಾವು ಅದ್ಯಾವುದು ಮನಸ್ಸಿನಾಗ ಇಟ್ಕೊಂಡಂಗೆ ದಯವಿಟ್ಟು ನಮ್ಮೂರಿಗೆ ಮಶಾಣ ಬೇಕು. ದಯವಿಟ್ಟು ದಂಡ ಅಧಿಕಾರಿಗಳು, ತಾಲೂಕು ದಂಡ ಅಧಿಕಾರಿಗಳು ಸೇರಿ ಎಲ್ಲಿ ಶಾಸಕರು ಅನುದಾನದಾಗೆ ಕೊಡಿಸ್ತಾರೋ, ಬೇರೆ ಕೊಡಿಸ್ತಾರೋ, ಒಟ್ಟಿಗೆ ಎಲ್ಲರೂ ಉತ್ತಮವಾದಂಥದ್ದು 1 ಎಕರೆ ಎಲ್ಲರೂ ಜಮೀನು ನಮಗೆ ಉಣಕ್ಕೆ ಮಶಾಣ ಕೊಡಿಸ್ಬೇಕು ಅಂತ ದಯವಿಟ್ಟು ಕೇಳ್ಕೊಳ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ.